ಅಮೃತ ಅವರಿಗೆ ಇಮ್ರೋಸ್ ಪರಿಚಯ ಆಗಿದ್ದೇ ಈ ಚಿತ್ರಲೋಕದಿಂದ. ಅಮೃತ ತಮ್ಮ ಆಖರಿ ಖತ್ ಪುಸ್ತಕದ ಮುಖಪುಟವನ್ನ ಕಲಾವಿದರಿಂದ ರೂಪಿಸೋಕೆ ನಿರ್ಧಾರ ಮಾಡ್ತಾರೆ. ಆ ಟೈಮ್ನಲ್ಲಿ ಇಮ್ರೋಸ್ ಅವರ ರೆಫರೆನ್ಸ್ ಸಿಕ್ಕಿ ಅವರನ್ನ ಮನೆ ಕರೆಸ್ತಾರೆ. ಆ ಮುಖಪುಟ ತುಂಬಾ ಚೆನ್ನಾಗಿ ರೂಪುಗೊಳ್ಳುತ್ತೆ. ನಂತರ ದಿನ ಕಳೆದಂತೆ ಇಮ್ರೋಸ್ ಅಮೃತಾಗೆ ತೀರಾ ಹತ್ತಿರವಾಗ್ತಾರೆ. ಇಬ್ಬರು ದೆಹಲಿಯ ಒಂದೆಡೆ ಒಂದೇ ಮನೆಯಲ್ಲಿ ಜೊತೆಗೂಡ್ತಾರೆ. ಆದರೆ ಬೆಡ್ರೂಮ್ ಸದಾ ಪ್ರತ್ಯೇಕವಾಗಿಯೇ ಇರ್ತವೆ. 40 ವರ್ಷಗಳ ಕಾಲ ಈ ಇಬ್ಬರು ಜೊತೆಯಾಗಿರ್ತಾರೆ. ಬಹುಶಃ ಸ್ವಾತಂತ್ರ್ಯೋತ್ತರ ಇಂಡಿಯಾದ ಪ್ರಪ್ರಥಮ ಲಿವಿಂಗ್ ಟುಗೆದರ್ ಜೋಡಿ ಇದಾಗಿತ್ತು. ಇಮ್ರೋಸ್ಗೆ ತಾನು ಪ್ರೀತಿಸ್ತಿರೋದು ಮುಂಚೆ ಸಾಹಿರ್ನ ಪ್ರೀತಿಸಿದವಳನ್ನ ಅಂತ ಅರಿವಿತ್ತು. ಆದ್ರೂ ಅಮೃತಾಳನ್ನ ಹುಚ್ಚನಂತೆ ಪ್ರೀತಿಸ್ತಾ ಇದ್ದ. ಅವಳ ಮೇಲಿನ ಪ್ರೀತಿ ಯಾವತ್ತಿಗೂ ಕಡಿಮೆಯಾಗಿರಲಿಲ್ಲ. ಕೆಲವೊಂದ್ ಕಡೆ ತಮ್ಮ ಮನಸ್ಸಲ್ಲಿದ್ದಂತಹ ಎಲ್ಲ ವಿಷಯಗಳನ್ನ ಇಮ್ರೋಸ್ ಹೇಳ್ಕೊಂಡಿದ್ರು. ಅದೇನಂದ್ರೆ, ಅಮೃತ ತಾವು ಅತಿಥಿಯಾಗಿ ಹೋಗೋ ಕಾರ್ಯಕ್ರಮಗಳಲ್ಲೆಲ್ಲ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ರು. ನಾನು ಸ್ಕೂಟರ್ನಲ್ಲಿ ಅವ್ರನ್ನ ಹಿಂದೆ ಕೂರಿಸ್ಕೊಂಡು ಹೋಗುವಾಗೆಲ್ಲ ದಾರಿ ಮಧ್ಯದಲ್ಲಿ ಅವರು ನನ್ನ ಬೆನ್ನ ಮೇಲೆ ತುಂಬ ಗೀಚ್ತಾ ಇರ್ತಾಯಿದ್ರು. ಅದು ಬೇರೇನೂ ಅಲ್ಲ, ಸಾಹಿರ್ ಹೆಸರು ಅನ್ನೋದು ಮಾತ್ರ ನನಗೆ ಪಕ್ಕ ಫೀಲ್ ಆಗ್ತಾ ಇತ್ತು. ಅಮೃತಾಗೆ ರೊಟ್ಟಿ ತಟ್ಟುವುದಂದರೆ ತುಂಬ ಇಷ್ಟ ಇತ್ತು. ಅದರಲ್ಲೂ ಮೊದಲನೇ ರೊಟ್ಟಿಯನ್ನು ತುಂಬ ಪ್ರೀತಿಯಿಂದ ಮನಸಾರೆಯಾಗಿ ಅತ್ಯಂತ ಮೃದುವಾಗಿ ತಟ್ಟಿ ಹೆಂಚಿನ ಮೇಲೆ ಅದರ ಮೈ ಕರಕಲಾಗದಂತೆ ಎಚ್ಚರ ವಹಿಸಿ ಸುಡ್ತಾಯಿದ್ರು. ಅದನ್ನು ತಟ್ಟೆಯಲ್ಲಿ ನಾಜೂಕಾಗಿ ಇಡ್ತಾಯಿದ್ರು. ನಾನೇನಾದರೂ ಮುಟ್ಟಲು ಪ್ರಯತ್ನಿಸಿದ್ರೆ ಕೈಗೆ ಬರೆ ಹಾಕುವಷ್ಟು ಕೋಪ ಮಾಡಿಕೊಳ್ಳುತ್ತಿದ್ದರು. ಯಾಕಂದರೆ ಅದು ಸಾಹಿರ್ಗೆ ಮಾಡಿದ್ದು ಮೊದಲ ರೊಟ್ಟಿ, ಮೊದಲ ತುತ್ತು, ಅದು ಅವನಿಗೆ ಮಾತ್ರ ಮೀಸಲು ಅಂತ ಇದ್ದರು ಅಮೃತ. ಅಮೃತ ಒಂದ್ಸಲ ಹಿಂಗೂ ಅಂದಿದ್ರು, ಏ ಇಮ್ರೋಸ್, ನನ್ನ ಕ್ಷಮಿಸ್ಬಿಡ. ನಿನ್ನ ಜೊತೆ ಇರುವಾಗಲೆಲ್ಲ ಮತ್ತು ನಿನ್ನನ್ನು ಸ್ಪರ್ಶ ಮಾಡಿದಾಗಲೆಲ್ಲ ನಾನು ಸ್ಮರಿಸಿಕೊಂಡಿದ್ದು ಮತ್ತು ಕಲ್ಪಿಸ್ಕೊಂಡಿದ್ದು ಸಾಹಿರ್ನ ಮಾತ್ರ. ಎಂಥ ಅಪ್ಪಟ ಪ್ರೇಮಿಯವರು ನಾನು ಎಂದೂ ಕಂಡಿಲ್ಲ, ಯಾವ ಕಥೆಗಳಲ್ಲೂ ಕೇಳಿಲ್ಲ. ಇಷ್ಟೊಂದು ಉತ್ಕಟವಾಗಿ ಪ್ರೇಮಿಸುವ ಪ್ರೇಮಿಯ ಸಾಂಗತ್ಯ ಸಿಕ್ಕಿದ್ದು ನನ್ನ ಅದೃಷ್ಟ ಅಲ್ವಾ. ಇದೇ ವಿಷಯಗಳಿಗೆ ಯಾವುದೇ ಹುಡುಗ ಆದರೂ ಕೋಪಿಸ್ಕೊಳ್ಳೋದು ಸಹಜ. ಆದರೆ ಇಮ್ರೋಸ್ ಅನ್ನೋದು ಎಂಥ ಅಪ್ಪಟ ಪ್ರೇಮಿ ಅಂದರೆ ಈ ಅಮೃತ ನಾನೆಂದೂ ಕಂಡಿಲ್ಲ, ಕತೆಗಳಲ್ಲಿ ಕೇಳಿಲ್ಲ. ಇಷ್ಟು ಉತ್ಕಟವಾಗಿ ಪ್ರೀತಿಸುವ ಪ್ರೇಮಿಯ ಸಾಂಗತ್ಯ ಸಿಕ್ಕಿದ್ದು ನನ್ನ ಪುಣ್ಯ ಅಂತಾರಲ್ಲ, ಈತನ ಪ್ರೀತಿಯೇ ಹಾಗೆ. ಇಮ್ರೋಸ್ ಪ್ರೀತಿಸಿದ್ದು ಆಕೆಯ ಮನಸ್ಸನ್ನ, ಆಕೆಯನ್ನ ಅಷ್ಟೇ. ಹಾಗಾಗಿ ಅವಳು ನಾನು ಸಾಹಿರ್ನ ಪ್ರೀತಿಸ್ತೀನಿ ಅಂದರೆ ಆಗ್ಲಿ, ನಾನು ನಿನ್ನನ್ನ ಪ್ರೀತಿಸ್ತೀನಿ ಅನ್ನೋವಂಥ ಮನುಷ್ಯ. ಇಂಥ ಜೆಂಟಲ್ ಮ್ಯಾನ್ ಕಂಡು ಅಮೃತ ತಮ್ಮ ಕವಿತೆಯೊಂದರಲ್ಲಿ ಯಾಕಾದ್ರೂ ಸಿಕ್ಕೆಯೋ ಜೀವನದ ಸಂಧ್ಯಾಕಾಲದಲ್ಲಿ, ಸಿಗೋದಾಗಿದ್ರೆ ಬದುಕಿನ ತಂಬಿಸ್ಲಲ್ಲಿ ಸಿಗಬಾರ್ದಿತ್ತೆ ಎಂದು ಬರೆದಿದ್ರು. ಇಂಥ ಆದಮ್ಯ ಪ್ರೀತಿಯ ಅಮೃತ ಮತ್ತು ಇಮ್ರೋಸ್ ಜೊತೆಯಾಗಿ 40 ವರ್ಷ ಬದುಕಿದ್ದು ಲಿವಿಂಗ್ ಟುಗೆದರ್ನಲ್ಲಿ. ಅದು ಆ ಕಾಲದಲ್ಲಿ. 2005ರಲ್ಲಿ ಅಮೃತ ತಮ್ಮ ಸ್ನಾನದ ಕೋಣೆಯಲ್ಲಿ ಕಾಲು ಜಾರು ಬಿದ್ದು ಹಾಸಿಗೆ ಹಿಡಿದಿದ್ರು. ಆಗ ಇಮ್ರೋಸ್ ಮಗುವಿನಂತೆ ಅವರ ಆರೈಕೆ ಸಹ ಮಾಡಿದ್ರು. ಅಮೃತ ತಮ್ಮ ಕೊನೆಯ ಕವಿತೆಯಲ್ಲಿ ಇಮ್ರೋಸ್ ಬಗ್ಗೆ ಹೀಗೆ ಬರೀತಾರೆ, ನಿನಗೆ ಮತ್ತೆ ಸಿಗುವೆ, ಎಲ್ಲೋ ಹೇಗೋ ನಾನರಿಯೇ. ಈ ಪ್ರೇಮಿಗಳು ಪ್ರೀತಿ ಅಂದರೆ ಮ್ಯೂಚುವಲ್ ಬೆನಿಫಿಟ್ ಸ್ಕೀಮ್ ಅಲ್ಲ ಅನ್ನೋದನ್ನ ನಿರೂಪಿಸಿದ್ರು.